ಓವರ್ಗಾಗಿ ಈಸ್ಗಾರಿಕೆಯಲ್ಲಿ ಜಯದೇವ್. 5 ಓವರ್ಗಳ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದ್ರೆ ನವೀನ್. ಇಲ್ಲಿ ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ರೆ ಎಫ್ಸಿಸಿಯ ಪರವಾಗಿ ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಆರಂಭಿಕ ಸ್ಟ್ರೈಕರ್ ಅಲ್ಲಿ ನಗರದ ಬೇಲೂಸಿನ ಆಟಗಾರನ ಪ್ರಸಿದ್ಧ ಆಟಗಾರನ ಹೆಸರನ್ನ ಕಾಣುತ್ತಾ ಇದೆ. ಜಾನ್ ಮೇಯಾಟ ಫೈನಲ್ ಹಾದಿಯಲ್ಲಿ ತಟ್ಟುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಮೊದಲ ಚೆಂಡು ಅದು ಹೋಗ್ತಾ ಇದೆ. ನಡುವೆ 4 ಓಟದ ಸೇರ್ಪಡೆಯಲ್ಲಿ ಬೌಂಡ್ರಿ. ಮೊದಲ ಚೆಂಡಿಗೆ ಬೌಂಡ್ರಿಯನ್ನು ನವೀನ್ ದಾಖಲಿಸ್ತಾ ಇದ್ದಾರೆ. ಫೈನಲ್ ಹಾದಿಯಲ್ಲಿ ಬೌಂಡರಿಗೆ ಜಯದೇವ್ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇನ ಆರಂಭಿಕ ಚೆಂಡಿನಲ್ಲಿ 4 ಓಟಗಳು. ಭಗೀರಥ ಪ್ರೀಮಿಯರ್ ಲೀಗ್ ನ ಅದ್ದೂರಿ ಯಶಸ್ವಿಯನ್ನು ತೋರ್ಪಡಿಸಿರ್ತಕ್ಕಂಥ ರಾಜೇಂದ್ರರವರ ಅಧ್ಯಕ್ಷತೆಯಲ್ಲಿ ಪಂದ್ಯಾಟಗಳು ಯಶಸ್ವಿಯನ್ನು ಪಡೀತಾ ಇದೆ. ಡೀಪ್ ಥರ್ಡ್ ಮ್ಯಾನ್ ಹಾದಿಯಲ್ಲಿ ಇವಾಗ ತಟ್ಟಿ ಮುಟ್ಟುವ ಪ್ರಯತ್ನದ ಮುಖೇನವಾಗಿ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ನವೀನ್. ಮೊದಲ ಚೆಂಡಿಗೆ ಬೌಂಡ್ರಿ, ಎರಡನೇ ಚೆಂಡಿಗೆ 2 ಓಟಗಳ ಸೇರ್ಪಡೆ. ಚುರುಕಿನ ಒಂದು ರನ್ನಿಂಗ್ ಬಿಡುವಿನ ಮುಖೇನವಾಗಿ 2ರ ಸೇರ್ಪಡೆ ಹಾದಿಯಲ್ಲಿ ತಡೆದ ಒಟ್ಟು ಮೊತ್ತ ಎಫ್ಸಿಸಿ 6 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಕವಸಾದಲ್ಲಿ ಸುಂದರತೆಯ ಗ್ಯಾಪ್ ಶಾಟ್ ಬರ್ತಾ ಇದೆ. ಪವರ್ ಪ್ಲೇನ ಹಾದಿಯಲ್ಲಿ ಇಲ್ಲಿ ಮತ್ತೆ ಬೌಂಡ್ರಿ, 2ನೇ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ನವೀನ್. ಇಲ್ಲಿ ಆರಂಭಿಕ ದಶಕದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. 10 ಓಟದ ಸೇರ್ಪಡೆಯಲ್ಲಿ ನೌಲೋಸ್ ಮುಖ್ಯವಾಗಿ 3 ಚೆಂಡಿನಲ್ಲಿ ಕಣ್ಕೊಂಡಿರ್ತಕ್ಕಂಥ ತಂಡ ರಂದಾಣೆಯ ಮೊತ್ತವು ಕೂಡ ನೇರದ ಪ್ರಯತ್ನ ಮುಂದುವರಿತಾ ಇದೆ. ಬೌಲನ್ಸ್ ಬ್ಯಾಕ್ ಪಂದ್ಯಾಟವನ್ನಾಡಿದ್ರು ಇಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ 1ರ ಅವಕಾಶ ಮಾತ್ರ ಮುಂದುವರಿತಾ ಇದ್ದಾರೆ. ಇಲ್ಲಿ 4ನೇ ಚೆಂಡಿಗೆ ಮೊದಲ ಸ್ಟ್ರೈಕರ್ ಬದಲಾವಣೆಯನ್ನು ಕಾಣ್ತಾ ಇದೆ. ಆರಂಭಿಕ ಬದಲಾವಣೆ ಹಂತದಲ್ಲಿ 11ಕ್ಕೆ ತಲುಪ್ತಾ ಇದೆ. ಇವಾಗ ಹೊಸ ಬ್ಯಾಟರ್ ಮಿಥುನ್ ಸ್ಟ್ರೈಕರ್ ವಿಭಾಗದಲ್ಲಿ ಎಡಚ್ಚ ಆಟಗಾರ. ಜಾನ್ ಮೇಯಾಟ ಎದುರಿಸಿದ ಮೊದಲ ಚೆಂಡು ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪವರ್ ಪ್ಲೇನ ಲಾಭದ ಹಾದಿಯಲ್ಲಿ ಇವಾಗ 1 ಓಟ, 2ನೇ ಓಟ, ಬಳಿಕ 3ನೇ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ತ್ರಿಬಳಿ ಓಟಗಳ ಮುಖೇನವಾಗಿ ಆರಂಭಿಕ ಜೋಡಿ ನವೀನ್ ಮತ್ತು ಮಿಥುನ್ ಆಟ ಇಲ್ಲಿ ಕೈ ಹಿಡಿತಾ ಇದೆ. 5 ಚೆಂಡಿನಲ್ಲಿ 14 ಓಟಗಳಿಗೆ ಇಲ್ಲಿ ಜಯದೇವ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪವರ್ ಪ್ಲೇನ ಅಂತಿಮ ಎಸೆತ ಇಲ್ಲಿ ಬಾಕಿ ಉಳಿತಾ ಇದೆ. ತಟ್ಟಿ ಮುಟ್ಟುವ ಪ್ರಯತ್ನಗಳು ಬರ್ತಾ ಇದೆ. ಕೊನೆಯ ಚೆಂಡು ರಿಸ್ಕಿ ಔಟದ ಪೂರೈಕೆ. ಇಲ್ಲಿ ಮೊದಲ ಓವರ್ ಮುಕ್ತಾಯ. ಆರಂಭಿಕ ಓವರ್ನಲ್ಲಿ 15ಕ್ಕೆ ನೋ ಲಾಸ್ ಎಫ್ಸಿಸಿ. ಅದೇ ರೀತಿ ಇದೀಗಾಗಲೇ ಆಗಮಿಸಿರ್ತಕ್ಕಂಥ ಈ ಪಂದ್ಯಾಕೂಟದ ವೀಕ್ಷಣೆಗೆ ಬಂದಿರತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರು ಕೂಡ ಶ್ರೀಯುತರು ದೊರೆಸ್ವಾಮಿರವರು ಆಗಮಿಸಿದ್ದಾರೆ. ಅವರಿಗೆ ನಾವು ಭಗೀರಥ ಪ್ರೀಮಿಯರ್ ಲೀಗ್ನ ಪಂದ್ಯಾಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊಸ ಬೌಲರ್ ಸಂಜಯ್ ಕಳೆದ ಹಾದಿಯ ಹಂತದಲ್ಲೂ ಕೂಡ ಪಂದ್ಯಾಟದ ಲೆಕ್ಕಾಚಾರವನ್ನು ಬದಲಿಸಿರ್ತಕ್ಕಂಥ ಬೌಲರ್ ಸಂಜಯ್ ಇವಾಗ 2ನೇ ಓವರ್ಗಾಗಿ ಸುಬಿದ್ದ ಟೈಗರ್ಸ್ ನ ಪರವಾಗಿ ಜಾನ್ ಮೇಸತವನ್ನು ದಾಖಲಿಸ್ತಾ ಇದ್ದಾರೆ. ನೇರ ತಟ್ಟುವಂತ ಪ್ರಯತ್ನವನ್ನು ನವೀನ್ ಮಾಡ್ತಾ ಇದ್ದಾರೆ. 2ನೇ ಓವರ್ ಆರಂಭಿಕ ಚೆಂಡಿನಲ್ಲಿ ಮೊದಲ ಚೆಂಡಿಗೆ ಸ್ಟ್ರೈಕರ್ ಬದಲಾವಣೆ ರೂಪವನ್ನು ನವೀನ್ ಪಡ್ಕೊಳ್ತಾ ಇದ್ದಾರೆ. ಮಿಥುನ್ ಇವಾಗ ಸ್ಟ್ರೈಕರ್ ಅಲ್ಲಿ.
ಸುಂದರ ಎಸೆತಗಳು ಬರ್ತಾ ಇದೆ. ಎರಡನೇ ಚೆಂಡು ಸಂಜಯ್ ಇವಾಗ ಡಾಟ್ ಬಾಲ್ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಯಶಸ್ವಿಯ ಹಾದಿಯಲ್ಲಿ ಸಾಗಿಕೊಂಡು ಬರ್ತಾ ಇದೆ ಮೊದಲ ದಿನ ಭಗೀರಥ ಪ್ರೀಮಿಯರ್ ಲೀಗ್. ಭಗೀರಥ ಮಹರ್ಷಿಗಳ ಒಂದು ನಾಮೋದಯವನ್ನು ಪಡ್ಕೊಳ್ಳುವ ಮುಖೇನವಾಗಿ 4ನೇ ಆವೃತ್ತಿಯಲ್ಲೂ ಕೂಡ ರಾಜೇಂದ್ರ ರವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಅವರ ಸ್ನೇಹಿತರ ಸಪೋರ್ಟ್ನೊಂದಿಗೆ ಇಲ್ಲಿ ಅದ್ದೂರಿಯ ಒಂದು ಪಂದ್ಯಾಕೂಟಗಳು 2026ರ ಹಾದಿಯಲ್ಲಿ ಮುಂದುವರಿತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4. ಬೇರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಸ್ಕಾಯ್ಲಾಗ್ ಹಾದಿಯಲ್ಲಿ. ಕ್ಯಾಚ್ ಅವಕಾಶವನ್ನ ಕ್ಷೇತ್ರ ಪಾಲಕರು ಪಡ್ಕೊಳ್ತಾ ಇಲ್ಲ. ನೇರ ತಡತದ ಮುಖೇನವಾಗಿ ಇಲ್ಲಿ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಕ್ಯಾಚ್ ಪಡೆಯುವಂತ ಅವಕಾಶವಿತ್ತು, ಕ್ಷೇತ್ರ ಪಾಲಕರ ಯಶಸ್ವಿಯನ್ನು ತೋರ್ಪಡಿಸ್ತಾ ಇಲ್ಲ. ತಡದ ಮೊತ್ತ 18ಕ್ಕೆ ತಲುಪ್ತಾ ಇದೆ. 2 ಎಸೆತಗಳು ಕೂಡ ಇನ್ನೂ ಬಾಕಿ. ಎರಡನೇ ಓವರ್ನ ಹಾದಿಯಲ್ಲಿ ಸಂಜಯ್ ಎಸ್ಗಾರಿಕೆಯಲ್ಲಿ ಅವಳಿ ಚೆಂಡುಗಳು ಬಾಕಿ ಉಳಿತಾ ಇದೆ. ಲೆಫ್ಟಿ ಮಿಥುನ್ ಇವಾಗ ಸ್ಟ್ರೈಕರ್ ಅಲ್ಲಿ. ಬೀಸದ ಪ್ರಯತ್ನದಲ್ಲಿ ವೈಡ್ ಬಾಲ್ಗಳ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾಸ್ ಓಟದ ಸೇರ್ಪಡೆ. ನೇರದ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಪಂದ್ಯಾಟ ಮುಂದುವರಿಸ್ತಾ ಇದ್ದಾರೆ. ಕ್ಷೇತ್ರ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 1ರ ಸೇರ್ಪಡೆ ಮುಖ್ಯವಾಗಿ 2ನೇ ಓವರ್ನ ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದ್ದಾರೆ. ತಡದ ಮೊತ್ತವು ಕೂಡ 2ನೇ ದಶಕದ ಹಂಚಿನ ಪೂರೈಕೆಯನ್ನು ಕಾಣುತ್ತಾ ಇದೆ. 20 ಬೀಸ್ ಕಂಪ್ಲೀಟ್. 20 ಓಟದ ಪೂರೈಕೆ ಹಾದಿಯಲ್ಲಿ ಇವಾಗ 2ನೇ ಓವರ್ನ ಎಸೆತವಾಗಿ ಕೊನೆಯ ಚೆಂಡು ಇಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಶುದ್ಧಮೈತದ ಎಸೆತವನ್ನು ದಾಖಲಿಸಿದ್ರು. ಇಲ್ಲಿ ಡಾಟ್ ಬಾಲ್ ಕೊನೆಯ ಚೆಂಡು ದಾಂಡಿಗೆ ಚೆಂಡಿನ ಸ್ಪರ್ಶನೆ ನೀಡಿಕೊಳ್ತಾ ಇಲ್ಲ. ನಾಟ್ ರೀಚಬಲ್ ಅನ್ನ ಕಾಣ್ತಾ ಇದೆ. ಇವಾಗ ಇಲ್ಲಿ 12 ಚೆಂಡುಗಳ ಪಂದ್ಯಾಟದ ಮುಕ್ತಾಯದ ಹಾದಿಯಲ್ಲಿ 20ಕ್ಕೆ ನೋ ಲಾಸ್. 20 ಲಾಸ್ ಆಫ್ ವಿಕೆಟ್ಸ್, 2 ಓವರ್ ಕಂಪ್ಲೀಟ್. ಇನ್ನು ಕೂಡ 18 ಎಸೆತಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ನೋಡಿ, ಸಮಯ ವ್ಯರ್ಥವನ್ನ ಕಾಣುವಂತಿಲ್ಲ. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆಡಿಸಿ ನಾವು ನೋಡಿ 1 ಓವರ್ ಕಡಿತಗೊಳಿಸುವ ಒಂದು ಸೂಚನೆಯಲ್ಲಿದ್ದರೂ ಕೂಡ 5 ಓವರ್ಗಳ ಪಂದ್ಯಾಟವನ್ನು ಇಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನೀವು ಆಡುವಂತ ಆಟಗಾರರು ನಮ್ಮಲ್ಲಿ ಸಹಕರಿಸಿ ಎಂಬ ಪ್ರೀತಿಯ ವಿನಂತಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ನೋಡಿ ಸಮಯ ವ್ಯರ್ಥಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು. ಶೀಘ್ರಗತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಇಲ್ಲಿ ಪಂದ್ಯಾಟಗಳು ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆಡುವಂತ ಆಟಗಾರರು ಮತ್ತು ಕ್ಯಾಪ್ಟನ್ಗಳು ಸಹಕಾರ ನಮಗೆ ಅಮೂಲ್ಯವಾದದ್ದು. ಇಲ್ಲಿ ಮುಂದಿನ ಪಂದ್ಯಾಟದ ಟಾಸ್ಗೆ ಬನ್ನಿ. ಟೀಮ್ PRK ಸೋಲ್ಜರ್ಸ್ ಮತ್ತು PRK ಟೈಗರ್ಸ್. ಸಿದ್ಧಾರ್ಥ ಎಸ್ಗಾರಿಕೆಯಲ್ಲಿ ಇವಾಗ ಸ್ವೀಪ್ ಶೋ ಸ್ಟೈಲಿಶ್ ಹೊಡೆತಗಳ ಮುಖ್ಯವಾಗಿ ಗ್ಯಾಪ್ ಶಾಟ್ ನ ಹಂತದಲ್ಲಿ ಬೌಂಡ್ರಿ, ಫೈನ್ ಲೆಗ್ ನ ಹಂತದಲ್ಲಿ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ಇಲ್ಲಿ 4ರ ಸೇರ್ಪಡೆ ಕಂಡುಕೊಳ್ತಾ ಇದ್ದಾರೆ. ಬ್ಯಾಟರ್ ಮಿಥುನ್ ಕೈ ಚಳಕ. 24ಕ್ಕೆ ತಲುಪ್ತಾ ಇದೆ. ಜೊತೆಯಾಟ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಮಿಥುನ್ ಮತ್ತು ನವೀನ್. ಸ್ಟೆಪ್ ಔಟ್ ಮಾಡಿಕೊಂಡು ಬೇಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ ಔಟ್ರೈಟ್ಸ್. ಇಲ್ಲಿ ಓಟಗಳಿಗೆ ಅವಕಾಶವನ್ನು ಬೌಲರ್ಸ್ ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಸಿದ್ಧಾರ್ಥ್ ಇವಾಗ 2ನೇ ಚೆಂಡು ಡಾಟ್ ಬಾಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಸುಂದರ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ತಟ್ಟಿ ಮುಟ್ಟುವ ಒಂದು ಪ್ರಯತ್ನದ ಹಾದಿಯಲ್ಲಿ ಓಟವನ್ನು ದಾಖಲಿಸಿದ್ರು. ರಿಸ್ಕಿ ಓಟದ ಪೂರೈಕೆ ಇಲ್ಲಿ ಕಾಣ್ತಾ ಇದೆ. 3ನೇ ಚೆಂಡಿನ ನೇರ ತಡದ ಮುಖೇನವಾಗಿ ಕಾಣ್ತಾ ಇದ್ದಾರೆ ಸಿದ್ಧಾರ್ಥ್.
ಇವಾಗ ಮೂರು ಎಸೆತಗಳು ಕೂಡ ಮೂರನೇ ಓವರ್ನ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಕಾಲ್ ಶತಕದ ಪೂರೈಕೆ 25ರ ಒಂದು ಜೊತೆ ಆಟವನ್ನು ಆಡಿಕೊಳ್ತಾ ಇದೆ. 25 ಕಂಪ್ಲೀಟ್. ನವೀನ್ ಇವಾಗ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. KSPL ಮತ್ತು ISCL ಈ ಎರಡು ಪಂದ್ಯಾಟದಲ್ಲೂ ಕೂಡ ನಗರದ ಜಿಲ್ಲೆಯ ಪರವಾಗಿ ಭಾಗವಹಿಸಿರತಕ್ಕಂಥ ಆಟಗಾರ. ಅಡ್ಡ ಬೇಯಿಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರದೊಂದು ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನದ ಹಾದಿಯಲ್ಲಿ ಇಲ್ಲಿ ಬೌಲರ್ ಸಿದ್ಧಾರ್ಥ್ ಮೇಲುಗೈಯನ್ನು ದಾಖಲಿಸ್ತಾ ಇದ್ದಾರೆ. 4ನೇ ಚೆಂಡು ಡಾಟ್ ಬಾಲ್ ಆಗಿ ಕಂಡುಕೊಳ್ತಾ ಇದೆ. 5ನೇ ಚೆಂಡು ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 5ನೇ ಎಸೆತ ಐಡಿಯಾ ಇಲ್ಲಿ ಸ್ಲೋವರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಚೆಂಡಿಗೆ ಗತಿಯನ್ನು ತೋರ್ಪಡಿಸುವ ವ್ಯವಸ್ಥಿತ ಚೆಂಡು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಮತ್ತೆ ಚುಕ್ಕಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ಗಳ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇವಾಗ ಸಿದ್ಧಾರ್ಥ್ ಓವರ್ನಲ್ಲಿ ಅಂತಿಮ ಚೆಂಡು ಬಾಕಿ. ಔಟ್ರೈಡ್ ಜನ ಕಾಣ್ತಾ ಇದೆ. ಚೆಂಡಿಗೆ ತಿರುವನ್ನು ನೀಡುವ ಹಂತದಲ್ಲಿ ಗೋಟದ ಹಿಂಬದಿಯ ಪಾಲಕ ವಿಕೆಟ್ ಕೀಪರ್ ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇಲ್ಲಿ ಆರಂಭಿಕ ಆಘಾತ. ಬೆರೋಸಿನ ನಂಬುಗೆ ಆಟಗಾರ ನವೀನ್ ಇಲ್ಲಿ ಪಂದ್ಯದ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಕೊನೆಯ ಚೆಂಡಿಗೆ ಸಿದ್ಧಾರ್ಥ್ ಇಲ್ಲಿ ವಿಕೆಟ್ಸ್ ಅನ್ನ ಪಡಿತಾ ಇದ್ರೆ 25ಕ್ಕೆ ಮೊದಲ ಆಘಾತ. ಹೊಸ ಬ್ಯಾಟರ್ ಪ್ರಶಾಂತ್ ಮುದ್ದಾ. ಪ್ರಶಾಂತ್ ಮುದ್ದಾ ಹೊಸ ಬ್ಯಾಟರ್. ಎಸ್ಗಾರಿಕೆಯಲ್ಲಿ ಮತ್ತೆ ಕೂಡ ಸಂಜಯ್. ಪ್ರಗತಿಯ 2ನೇ ಓವರ್ ಪಂದ್ಯಾಟದ 4ನೇ ಓವರ್ ಆಗಿ ಇಲ್ಲಿ ಕಾಣ್ತಾ ಇದೆ. ಕಳೆದ ಓವರ್ನ ಹಂತದಲ್ಲಿ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡಿದ್ದ ಬೌಲರ್ ಮತ್ತೆ ಬಳಸ್ತಾ ಇದ್ದಾರೆ. ಮಿಥುನ್ ಈ ಬಾರಿ ಸ್ಟ್ರೈಕರ್ ಅಲ್ಲಿ ಎಡಚ್ಚಿ ಮಿಥುನ್. ಕ್ಷೇತ್ರ ರಕ್ಷಣೆಯ ಯಶಸ್ವಿ ಮುಖ್ಯವಾಗಿ ಮತ್ತೆ ಇನ್ನಿಂಗ್ಸ್ ಆರಂಭ. ಬೇರೋಸಾಗಿ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ರೆ ಡೀಪ್ ಸ್ಕಾಯ್ಲ್ ಆಗಿ ಮೇಲ್ಭಾಗದಲ್ಲಿ ಅದ್ಯಾವ ಸೂಚನೆ ರವಾನಿಸಿಕೊಳ್ಬೇಕು. ಬೌಂಡ್ರಿಯ ಸೂಚನೆ ಬರ್ತಾ ಇದೆ. ಇಲ್ಲಿ 4 ಓಟದ ಸೇರ್ಪಡೆ. ಬೌಂಡ್ರಿ ಚೆಕ್ ಮಾಡುವ ಸೂಚನೆಗಳು ಬರ್ತಾ ಇದೆ. 6 ಅವರ್ ಬೌಂಡ್ರಿ. ಇವಾಗ CR7 ಅಫಿಷಿಯಲ್ ತಂಡದ ಯಾವ ಸೂಚನೆಯನ್ನು ರವಾನಿಸಿಕೊಳ್ತಾರೆ, ಬೌಂಡರಿಯ ಸೂಚನೆಗಳನ್ನು ರವಾನಿಸಿಕೊಳ್ತಾರೆ, ಕಾದು ನೋಡಬೇಕಾಗ್ತದೆ. ಬೌಂಡ್ರಿ ಸೂಚನೆ ಬರ್ತಾ ಇದೆ. ಇಲ್ಲಿ 4ರ ಸೇರ್ಪಡೆ ಮುಖ್ಯವಾಗಿ ಮೊದಲ ಚೆಂಡು ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ ಮಿಥುನ್. ಬ್ಯಾಟರ್ ಮಿಥುನ್ ಇಲ್ಲಿ ಯಶಸ್ವಿಯನ್ನು ಪಡ್ಕೊಂಡ್ರು. ಇಲ್ಲಿ ಭರ್ಜರಿ ಬೇಸೋದ ಪ್ರಯತ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಗ್ಯಾಪ್ ಶಾಟ್ ಆಗಿ ಕಾಣ್ತಾ ಇದೆ. ಇರುವರ ಕ್ಷೇತ್ರ ರಕ್ಷಣಾ ಮಧ್ಯದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಇಲ್ಲಿ ಮತ್ತೆ ಬೌಂಡ್ರಿ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ ಲೆಫ್ಟಿ ಮಿಥುನ. ಯಶಸ್ವಿಯ ಹಾದಿಯನ್ನು ಪಡ್ಕೊಳ್ತಾ ಇದೆ.
ನೇಗತದ ಚೆಂಡು ನೆಟ್ಟ ನೆರೆದ ಪ್ರಯತ್ನ, ಕ್ಯಾಚ್ ಕಾಲ್ ಬರ್ತಾ ಇದೆ. ಅವಳಿ ಬೌಂಡ್ರಿ ಬಳಿಕ ಪಂದ್ಯದ ವೀಕ್ಷಣೆಗಾಗಿ ತೆರಳಬೇಕಾಗ್ತದೆ. ಲೆಫ್ಟಿ ಮಿಥುನ 33ಕ್ಕೆ 2ನೇ ವಿಕೆಟ್ಸ್ ಪತನ. ಹೊಸ ಬ್ಯಾಟರ್ ಅಜ್ಜು ಇಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಬಿರುಸಿನ ಆಟಗಾರರು ಕೂಡ ಇವಾಗ FCC ಪರವಾಗಿ ಮೊದಲ ಅಂಕಣದಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿಯೂ ಕೂಡ ವೈಡ್ ಬಾಲ್ ಸೂಚನೆ. ನಾಲ್ಕು ಚೆಂಡಿನ ಮುಕ್ತಾಯವನ್ನ ಅಜಯ್ ತೋರ್ಪಡಿಸ್ತಾ ಇದ್ದಾರೆ, ಸಂಜಯ್ ತೋರ್ಪಡಿಸ್ತಾ ಇದ್ದಾರೆ. ಇವಾಗ 5ನೇ ಸೆತ. ಅಜೋ ಇಲ್ಲಿ ನೆಟ್ಟ ನೆರೆದ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಇಲ್ಲಿ ಸುಲಭ ಸಾಧ್ಯತೆ, ಕ್ಯಾಚ್ ಅನ್ನ ಮತ್ತೆ ಪಡ್ಕೊಂಡ್ರು. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹೋದರಿಯನ್ನ ಕಳ್ಕೊಳ್ತಾ ಇದೆ FCC. ಬಂದ ಹಾದಿಯಲ್ಲಿ ಶುಂಕವಿಲ್ಲದೆ ಅಜ್ಜು ಅಪಾಸಾತಿಯನ್ನ ಕಾಣಬೇಕಾಗ್ತದೆ. 34ರ ಹಾದಿಯಲ್ಲಿ 3ನೇ ವಿಕೆಟ್ಸ್ ಪತನ. ಇವಾಗ 4ನೇ ಓವರ್ನ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. 34ಕ್ಕೆ 3 ವಿಕೆಟ್ಸ್ ಗಳ ಪತನವನ್ನು ಕಂಡುಕೊಳ್ತಾ ಇದ್ರೆ ಇದೀಗಾಗಲೇ ಆಗಮಿಸಿರ್ತಕ್ಕಂಥವರು ಕೂಡ ಚಾಮರಾಜನಗರ ಜಿಲ್ಲೆಯ ಬಹುತೇಕ ಯುವ ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ನಮ್ಮ ಪ್ರೀತಿಯ ಮಲ್ಲಿಕ್ ಸರ್ ಪಂದ್ಯಕೂಟದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ನಾವು ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬೇರೋಸಾಗಿ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹೊಸ ಬ್ಯಾಟರ್. ಇವಾಗ ಲಾಂಗ್ ಆಫ್ ಆದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳ ಸೇರ್ಪಡೆನ ದಾಖಲಿಸ್ತಾ ಇದ್ದಾರೆ. ಮೊದಲ ಎದುರಿಸಿದ ಚೆಂಡಿಗೆ ಜಾಯ್ ಅವಳಿ ಓಟದ ಸೇರ್ಪಡೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. PRK ಟೈಗರ್ಸ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಅದೇ ರೀತಿ PRK ಸೋಲ್ಜರ್ಸ್ ಎರಡೂ ತಂಡದ ಅದೃಷ್ಟದ ಕಪ್ತಾನರು ಟಾಸ್ಗಾಗಿ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಭಗೀರಥ ಪ್ರೀಮಿಯರ್ ಲೀಗ್ನ ವೇದಿಕೆ ಮುಂಭಾಗಕ್ಕೆ ಮುಂದಾಡುವಂತ ಎರಡೂ ತಂಡದ ಕ್ಯಾಪ್ಟನ್ಸ್ ಶೀಘ್ರಗತಿಯಲ್ಲಿ ಬನ್ನಿ. 4 ಓವರ್ಗಳ ಮುಕ್ತಾಯದ ಹಾದಿಯಲ್ಲಿ ಒಟ್ಟಾರೆ ಗಳಿಕೆ 36 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ಇನ್ನಿಂಗ್ಸ್ ನಲ್ಲಿ ಅಂತಿಮ 6 ಎಸೆತಗಳು ಮೊದಲ ಹಾದಿಯಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ದಾಖಲಿಸದೆ ಕಾದು ನೋಡಬೇಕಾಗ್ತದೆ FCC. ಪವನ್ ಡೆತ್ ಓವರ್ ಸ್ಪೆಷಲಿಸ್ಟ್ ಇವಾಗ ಸುಬೇದ ಟೈಗರ್ಸ್ ಪರವಾಗಿ ಮತ್ತೆ ಅಂಕಣದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಪವನ್ ಎಸ್ಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ.
ಎರಡನೇ ಸೆತ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಇಲ್ಲಿ ಬೆರೋಸಿನ ಅಡ್ಡ ಬೇಯಿಸುವ ಪ್ರಯತ್ನದಲ್ಲಿ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಡೀಪ್ ಪಾಯಿಂಟ್ ಮೇಲ್ಭಾಗದಲ್ಲಿ ಅಡ್ಡ ಬೇಯಿಸುವ ಹಾದಿಯಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಹೊಡೆಗಳು ಮುಖ್ಯವಾಗಿ ಪ್ರಶಾಂತ್ ಇಲ್ಲಿ ಸಿಕ್ಸರ್ ದಾಖಲಿಸಿದ್ರು. 42ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟುವಾರಿ ಮೊತ್ತವು ಕೂಡ 42 ಕಂಪ್ಲೀಟ್. ಇನ್ನು 4 ಎಸೆತಗಳು ಇಲ್ಲಿ ಮೊದಲ ಹಾದಿಯಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ ಮತ್ತೆ ಔಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಕ್ಸರ್ ಬಳಿಕ ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಒಂದಾದಿಯನ್ನ ಕಾಣುತ್ತಾ ಇದೆ. 3 ಎಸೆತ ಇವಾಗ ಮೊದಲ ಇನ್ನಿಂಗ್ಸ್ ಅಲ್ಲಿ ಅಂತ್ಯಕ್ಕಾಗಿ ಬಾಕಿ ಉಳಿತಾ ಇದೆ. ಬೇರೋಸಾಗಿ ಬೀಸುವ ಪ್ರಯತ್ನ ಮಿಡ್ ವಿಕೆಟ್ ಹಾದಿನ ಚೆಂಡು ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರ ಪಾಲಕರಲ್ಲಿ ವೈಫಲ್ಯತೆ. ಬೌಂಡ್ರಿ ಕೇವಲ 1 ಓಟ 2 ಓಟಗಳ ಬದಲಾಗಿ 4ಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 4 ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಬೌಂಡರಿ ಮುಖ್ಯವಾಗಿ ತಂಡದ ಒಟ್ಟುವರಿ ಮೊತ್ತ 46ಕ್ಕೆ ಜಿಗಿತವನ್ನ ಕಾಣುತ್ತಾ ಇದೆ. ಅಂತಿಮ 2 ಚೆಂಡು ಇವಾಗ ಇನ್ನಿಂಗ್ಸ್ ನಲ್ಲಿ ಬಾಕಿ. ಅಡ್ಡ ಬೇಯಿಸೋದ ಪ್ರಯತ್ನ ಮತ್ತೆ ಸಾಗ್ತಾ ಇದೆ. ಪರ್ಫೆಕ್ಟ್ ಆಗಿ ಪಡ್ಕೊಳ್ತಾ ಇದೆ. ಭರ್ಜರಿ ಬಿಗ್ ಮ್ಯಾಕ್ಸಿಮಮ್ ಶಾಟ್ ಅನ್ನ ಪ್ರಶಾಂತ್ ದಾಖಲಿಸ್ತಾ ಇದ್ದಾರೆ. ಎದುರಿಸಿದ 5 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ. FCC ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ. 50 ಕಂಪ್ಲೀಟ್. 52 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಪರ್ಫೆಕ್ಟ್ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಪ್ರಶಾಂತ್. ಬೇರೋಸಿನ ಹೊಡೆತಗಳಿಗೆ ಪವನ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕೊನೆಯ ಎಸೆತ ಬಾಕಿ. ಬಹಳ ಶುದ್ಧಮತೆಂದು ಎಸೆತ. ಬೌಲರ್ಸ್ ಬ್ಯಾಕ್ ಪಂದ್ಯಾಟವನ್ನಾಡಿದ್ರು. 1 ಓಟ 2 ಓಟಗಳ ಸುಲಭ ರೀತಿಯ ಪೂರೈಕೆ. ಅವಳಿ ಸೇರ್ಪಡೆ ಮುಖ್ಯವಾಗಿ ಮೊದಲ ಇನ್ನಿಂಗ್ಸ್ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 54 ಓಟವನ್ನು ದಾಖಲಿಸಿದ್ರು. 55ರ ಟಾರ್ಗೆಟ್ ಸಂಖ್ಯೆಯೂ ಕೂಡ 30 ಎಸೆತ 55 ಓಟಗಳು. ಸುಬೇದಾರ್ ಟೈಗರ್ಸ್ ದಾಖಲಿಸಬೇಕಾಗಿರ್ತಕ್ಕಂಥ ಮೊತ್ತ. ಇನ್ನೂ ಕೂಡ ನೋಡಿ 2 ಪಂದ್ಯಾಟ ಸಾಗಬೇಕು. ಆದಷ್ಟು ಬೇಗ ಫೀಲ್ಡ್ ಸೆಟ್ಗೆ ಬರಬೇಕು FCC. ಸುಬೇದಾರ್ ಟೈಗರ್ಸ್ ನ ಬ್ಯಾಟರ್ಗಳು ಕೂಡ ಸಿದ್ಧತೆಯಲ್ಲಿರಬೇಕು. ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. PRK ಟೈಗರ್ಸ್ ಕ್ಯಾಪ್ಟನ್ ಮತ್ತು PRK ಸೋಲ್ಜರ್ಸ್ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅತಿಥಿ ಅಭ್ಯರ್ಥಿ ಗಣ್ಯ ವ್ಯಕ್ತಿಗಳು ಇಲ್ಲಿ ಟಾಸ್ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ. ನೋಡಿ, ಬ್ಯಾಟ್ಸ್ಮನ್ ಗಳ ಎಂಟ್ರನ್ನ ಪಡ್ಕೊಳ್ಳಿ. ಯಾವುದೇ ಸಮಯವನ್ನು ವ್ಯರ್ಥವನ್ನ ಕಾಣುವಂತಿಲ್ಲ. ಶೀಘ್ರಗತಿಯಲ್ಲಿ ಫೀಲ್ಡ್ ಸೆಟ್ ಅನ್ನು ಕೂಡ ಮಾಡಬೇಕು. FCC ಮೊದಲ ಬಿರುಸಿನ ಆಟಗಾರರು ಕೂಡ ಗ್ರೌಂಡ್ ಎಂಟ್ರನ್ನ ಪಡಿತಾ ಇದ್ದಾರೆ. ಇಲ್ಲಿ
55ರ ಟಾರ್ಗೆಟ್, 30 ಎಸೆತ, 55 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಟಾರ್ಗೆಟ್ ಸಂಖ್ಯೆಯೂ ಕೂಡ. ಮೂರು ದಿನಗಳ ಕಾಲ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಜಾತ್ರೆಗಳ ಮುಂದುವರಿಸುವ ಸಮಯವೂ ಕೂಡ ಇಲ್ಲಿ ಭಗೀರಥ ಯುವ ಸೇನೆ ಸಂಘಟಕರು ಮಾಡಿಕೊಳ್ತಾ ಇದ್ದಾರೆ, ಭಗೀರಥ ಪ್ರೀಮಿಯರ್ ಲೀಗ್ ರೂಪದಲ್ಲಿ. ಮೂವತ್ತು ಎಸೆತ, 55ರ ಪಂದ್ಯಾಟ. ಇಲ್ಲಿ ಆರಂಭಿಕ ಬ್ಯಾಟರ್ ಆಗಿ ಮಧು ಮತ್ತು ರಾಹುಲ್ ಮೊದಲ ಗುರುತನ ಪಡ್ಕೊಳ್ತಾ ಇದ್ದಾರೆ. ಎಸೆತಗಾರಿಕೆ ಗುರುತನ ಹಾದಿಯಲ್ಲಿ ಸಂತು ಮೊದಲ ಬೌಲರ್ಸ್ ರೂಪದಲ್ಲಿ, ರಾಹುಲ್ ಇಲ್ಲಿ ಆರಂಭಿಕ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಎಡಚಿ ಆಟಗಾರ 30 ಚೆಂಡಿನ ಹಾದಿಯಲ್ಲಿ 55 ಓಟದ ಇನ್ನಿಂಗ್ಸ್ ಇಲ್ಲಿ ಮುಂದುವರಿಸಬೇಕಾಗ್ತದೆ. ನೋಡಿ, 22 ನಿಮಿಷ ಒಂದು ಇನ್ನಿಂಗ್ಸ್ಗೆ ಇರುತ್ತೆ. ದಯವಿಟ್ಟು ಇನ್ನೂ ಕೂಡ 2 ಪಂದ್ಯಾಟಗಳಾಗಬೇಕು. ನಮ್ಮಲ್ಲಿ ಸಹಕರಿಸಿ ದಯವಿಟ್ಟು. ಪಂದ್ಯಾಟ ಆರಂಭದ ಸಮಯ. ಇಲ್ಲಿ ಮೊದಲ ಓವರ್ನ ಮೊದಲ ಎಸೆತವು ಕೂಡ ಭಗೀರಥ ಯುವ ಸೇನೆ ಬಹಳಷ್ಟೊಂದು ಅದ್ದೂರಿಯ ಪಂದ್ಯಾಟದ ನೆರವನ್ನ ಕಂಡುಕೊಳ್ತಾ ಇದೆ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಬೌಲರ್ಸ್ಗಳು. ಇಪ್ಪತ್ತ 2 ನಿಮಿಷಗಳ ಕಾಲಾವಕಾಶ ನೋಡಿ, ದಯವಿಟ್ಟು ಗಮನಿಸಿಕೊಳ್ಳಿ. ಮೊದಲ ಎಸೆತ ಹಾರ್ಕಲ್ ಅಂತಾಗಿ ಬೀಳ್ತಾ ಇದೆ. ಇಲ್ಲಿ ಆಟ ಬೀಸುವ ಪ್ರಯತ್ನವನ್ನ ಕಣಿತಕ್ಕಂಥ ರಾಹುಲ್, ದಾಣಿಗೆ ಚೆಂಡಿನ ಸ್ಪರ್ಶನ ನೀಡಿಕೊಳ್ತಾ ಇಲ್ಲ ಸಂತು. ಇಲ್ಲಿ ಮೊದಲ ಪವರ್ ಪೇನ ಹಾದಿ ಆರಂಭಿಕ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 55ರ ಒಂದು ಟಾರ್ಗೆಟ್ ನ ಎರಡನೇ ಇನ್ನಿಂಗ್ಸ್ ಮುಂದುವರಿಕೆ ಹಾದಿಯಲ್ಲಿ ಮೊದಲ ಚೆಂಡು ಒತ್ತಡವನ್ನು ತೋರ್ಪಡಿಸ್ತಾ ಇದೆ. ಎರಡನೇ ಎಸೆತವು ಕೂಡ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನದ ಹಾದಿಯಲ್ಲಿ ಎಸೆಗಾರಿಕೆ ಮುಂದುವರಿತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿ ಇಲ್ಲಿ ಡಾಟ್ ಬಾಲ್ ಮೊದಲ ಪವರ್ ಪೇನ ಹಾದಿಯಲ್ಲಿ ಬೀಸುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಎಲ್ಲಿ ದಾಂಡಿಗೆ ಚೆಂಡಿನ ಸ್ಪರ್ಶನೆಯನ್ನ ಬೌಲರ್ಸ್ ಗಳು ನೀಡಿಕೊಳ್ತಾ ಇಲ್ಲ. 28ಕ್ಕೆ ಇವಾಗ 55ರ ಮತ್ತೆ ಅವಶ್ಯಕತೆ ಮತ್ತೆ ಎದುರನ್ನ ಕಾಣಬೇಕಾಗ್ತದೆ. ಇಲ್ಲಿ ತಟ್ಟುವಂತ ಪ್ರಯತ್ನವನ್ನ ಕಾಣ್ತಾ ಇದ್ರೆ ನೋ ಬಾಲ್ ಸೂಚನೆ, ನೋ ಬಾಲ್ +1. ನೋ ಬಾಲ್ಗೆ ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ.
ಇಲ್ಲಿ ನೋಬಲ್ ಸೂಚನೆ ಮುಖೇನವಾಗಿ 1+1 ಇಲ್ಲಿ ಉಚಿತಗಳ ಮುಖೇನವಾಗಿ ರನ್ ಜೋಡಣೆ ನಡೀತಾ ಇದೆ. ಇವಾಗ ಫ್ರೀಡ್ ಚೆಂಡನ್ನು ಎದುರಿಸುವಂತಲ್ಲಿ ಮಧು ಇವಾಗ ಸ್ಟ್ರೈಕರ್ ಅಲ್ಲಿ ಫ್ರೀಟ್ ಎಸೆತ ನೇರದ ಪ್ರಯತ್ನಗಳು ಮುಂದುವರಿತಾ ಇದೆ. ಇಲ್ಲಿ ರಿಸ್ಕಿ ಓಟದ ಪೂರೈಕೆ ಕೂದಲಂಚಿನಲ್ಲಿ ಪಾರದಂತ ಮಧು ಇಲ್ಲಿ ರನ್ಔಟ್ ಅವಕಾಶ ಮಿಸ್ ಅನ್ನ ಕಾಣ್ತಾ ಇದೆ. ಕ್ಷೇತ್ರಕ್ಷಣೆ ಯಶಸ್ಸು. ಇವಾಗ ರಿಸ್ಕಿ ಒಂದು ಓಟದ ಸೇರ್ಪಡೆ 3ಕ್ಕೆ ತಲುಪ್ತಾ ಇದೆ. 3 ಚೆಂಡಿನಲ್ಲಿ 3 ಓಟವನ್ನು ದಾಖಲಿಸಿದ್ರು. ನಾಲ್ಕನೇ ಸೆತ ತಟ್ಟಿಮಟ್ಟ ಒಂದು ಪ್ರಯತ್ನದ ಹಾದಿಯಲ್ಲಿ ಕೂಡ ಗೋಟದ ಹಿಂಬದಿ ಹಂತದಲ್ಲಿ ಚೆಂಡು ಚಲಿಸ್ತಾ ಇದೆ. ಇವಾಗ 2 ಓಟದ ಸೇರ್ಪಡೆ. 3ನೆಯ ಓಟಗಳು ಕೂಡ ಇಲ್ಲಿ ಸುಲಭ ರೀತಿಯಲ್ಲಿ ಪೂರೈಸಿಕೊಳ್ತಾ ಇದ್ದಾರೆ ಬ್ಯಾಟರ್ ಮಧು ಮತ್ತು ರಾಹುಲ್. ತ್ರಿವಳಿ ಓಟಗಳ ಸೇರ್ಪಡೆ 4ನೇ ಚೆಂಡಿನ ಹಂತದಲ್ಲಿ ಇವಾಗ ಚುರುಕಿನ ರನ್ನಿಂಗ್ ಬಿಡುವಿನ ಮುಖೇನವಾಗಿ ತಂಡದ ಮೊತ್ತ 6ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 49 ಓಟಗಳು 26 ಚೆಂಡು ಮುಂದೆ ದಾಖಲಿಸಬೇಕಾಗ್ತದೆ. ಬಹಳಷ್ಟು ಉತ್ತಮವಾದ ಎಸೆತವನ್ನು ದಾಖಲಿಸಿದ್ರು. ಇವಾಗ 5ನೇ ಚೆಂಡು ಡಾಟ್ ಬಾಲ್. ಮೊದಲ ಪವರ್ ಪ್ಲೇನ ಹಾದಿಯ ಕೊನೆಯ ಚೆಂಡು ಇಲ್ಲಿ ಸಂತು ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಅದೆಷ್ಟು ಓಟವನ್ನ ಮಧು ದಾಖಲಿಸ್ತಾರೆ. ಬೇರೋಸಾಗಿ ಬೀಸುವ ಪ್ರಯತ್ನಗಳು. ಇವಾಗ ಡಾಟ್ ಬಾಲ್. ಮೊದಲ ಪವರ್ ಪ್ಲೇನ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟುವರಿಗಳಿಗೆ 6ಕ್ಕೆ ಲಾಸ್. ಇನ್ನು ಜಯಕ್ಕಾಗಿ 24 ಎಸೆತ 49ರ ಅವಶ್ಯಕತೆ. ನೋಡಿ, ಆದಷ್ಟು ಬೇಗ ಫೀಲ್ಡ್ ಸೆಟ್ ಅನ್ನು ಕಂಡುಕೊಳ್ಬೇಕು. ಸಮಯ ವ್ಯರ್ಥವನ್ನ ಮಾಡುವಂತಿಲ್ಲ ದಯವಿಟ್ಟು. ಇನ್ನೂ ಕೂಡ ಪಂದ್ಯಾಟಗಳು ಬಾಕಿ ಇದೆ. ಎರಡೂ ತಂಡಗಳು ಸಹಕರಿಸಿ. ಎರಡೂ ತಂಡದ ಆಟಗಾರರು ಶೀಘ್ರಗತಿಯಲ್ಲಿ ಪಂದ್ಯದ ಮುಕ್ತಾಯವನ್ನು ತೋರ್ಪಡಿಸಿಕೊಡಬೇಕು. ಇವಾಗ ಹೊಸ ಬೌಲರ್ ಎಸ್ಗಾರಿಕೆಯಲ್ಲಿ ಇವಾಗ ನವೀನ್ ಗುರುತನ ಪಡ್ಕೊಳ್ತಾ ಇದ್ದಾರೆ. ರಾಹುಲ್ ಇವಾಗ ಸ್ಟ್ರೈಕರ್ ಅಲ್ಲಿ. ಕಬಸ್ ಹಂತದಲ್ಲಿ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ ರಾಹುಲ್. ಇಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಕೇವಲ 1 ಓಟದ ಸೇರ್ಪಡೆ. 2ನೇ ಓವರ್ನ ಆರಂಭಿಕ ಚೆಂಡಿನಲ್ಲಿ 1ರ ಪೂರೈಕೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಮಧು ಇವಾಗ ಸ್ಟ್ರೈಕರ್ ಅಲ್ಲಿ. ನವೀನ್ ಎದುರಿಸುವಂತ 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಬಹಳ ಶುದ್ಧವಾದ ಎಸೆತವನ್ನು ದಾಖಲಿಸಿದ್ರು. ಇಲ್ಲಿ ಡೌನ್ ಬಾಲ್ಗಳು ಅಂಕಣ ಒಳಭಾಗದಲ್ಲಿ ಕಾಣುತ್ತಾ ಇದೆ. 2ನೇ ಓವರ್ ಪ್ರಗತಿಯ ಹಾದಿಯ 2ನೇ ಚೆಂಡು. ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. 22ಕ್ಕೆ 48. ಶೀಘ್ರಗತಿಯಲ್ಲಿ ನೋಡಿ, ಸಮಯ ವ್ಯರ್ಥವನ್ನು ಕಾಣುವಂತಿಲ್ಲ. ದಯವಿಟ್ಟು ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ನೇರದ ಪ್ರಯತ್ನಗಳು ಮುಂದುವರಿತಾ ಇದೆ. ಕ್ಷೇತ್ರ ರಕ್ಷಣೆ ಸುಲಭವಾಗಿ ಸಾಗ್ತಾ ಇದೆ. ಚೆಂಡಿನ ತಂಡದ ಹಾದಿಯಲ್ಲಿ 1 ಓಟಗಳು ಇಲ್ಲಿ ಮತ್ತೆ ಸೇರ್ಪಡೆಯನ್ನು ಕಾಣ್ತಾ ಇದ್ದಾರೆ. ತಂಡದ ಒಟ್ಟಾರೆ ಮೊತ್ತ ನೋಲೋಸ್ ಮುಖ್ಯವಾಗಿ 8 ಓಟವನ್ನ ಸೋಬೆದರ್ ಟೈಗರ್ಸ್ ತಂಡ ದಾಖಲಿಸ್ತಾ ಇದ್ದಾರೆ. ಬೆರೋಸಿನ 6 ಬೌಂಡರಿಗಳ ಅನಿವಾರ್ಯತೆಯ ಹಾದಿಯೂ ಕೂಡ ಸೋಬೆದರ್ ಟೈಗರ್ಸ್ ತಂಡಕ್ಕೆ. 3 ಚೆಂಡು ಮುಕ್ತಾಯ. 3 ಚೆಂಡು ಮುಕ್ತಾಯಕ್ಕಾಗಿ ಬಾಕಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಪರ್ಫೆಕ್ಟ್ ಅನ್ನ ಕಾಣ್ತಾ ಇಲ್ಲ. ಕ್ಯಾಚ್ ಅವಕಾಶ. ಇಲ್ಲಿ ಲೆಫ್ಟಿ ರಾಹುಲ್ ವಾಪಸ್ ಸಾಧ್ಯತೆ ಕಾಣಬೇಕಾಗ್ತದೆ. ಬೇಸುವಂತ ಭರವಸೆ ಪ್ರಯತ್ನ. ಇಲ್ಲಿ 4ನೇ ಚೆಂಡಿಗೆ ಮೊದಲ ಬ್ರೇಕ್ ಥ್ರೂ ಅನ್ನು ತಂದುಕೊಡ್ತಾ ಇದ್ದಾರೆ ಆಟಗಾರ ಬೌಲರ್ ನವೀನ್.
FCCಯ ಪರವಾಗಿ ಎಸೆತಗಾರಿಕೆ ನಿಬಂಧನೆ ಕಾಣ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಕೆಟ್ಸ್ ಪತನ. ಹೊಸ ಬ್ಯಾಟರ್ ಸಿದ್ಧಾರ್ಥ್ ಅಂಕಣ ಭಾಗದ 8 ಪಡೀತಾ ಇದ್ದಾರೆ. ಹೊಸ ಬ್ಯಾಟರ್ ಇವಾಗ ಆರಂಭಿಕ ಸ್ಟ್ರೈಕರ್ ಅಲ್ಲಿ SSC ದಾಳಿಯ ಹಂತದಲ್ಲಿ ಮತ್ತೆ ನವೀನ್ 5ನೇ ಚೆಂಡಿಗಾಗಿ 5ನೇ ಸೆತ ಇಲ್ಲಿ ಔಟ್ರಾಡ್ ಜನ ಕಂಡುಕೊಳ್ತು. ಗೋಚದ ಹಿಂಬದಿಯ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. ಇವಾಗ ಮೊದಲ ಚೆಂಡಿನ ಹಾದಿಯಲ್ಲಿ ಜೀವದಾನವನ್ನ ಪಡ್ಕೊಂಡಿರ್ತಕ್ಕಂಥ ಬ್ಯಾಟರ್ ಸಿದ್ಧಾರ್ಥ್ ಜೀವದಾನ ಮುಖೇನವಾಗಿ ಮತ್ತೆ ದಾಂಡನ ಬೀಸಬೇಕಾಗ್ತದೆ. ಇಲ್ಲಿ 8ಕ್ಕೆ 1 ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ರೆ. ಇಲ್ಲಿ ಕೊನೆಯ 2ನೇ ಓವರ್ ನಲ್ಲಿ ಬಾಕಿ. ಹಾರ್ಕರ್ ಎಸೆತವನ್ನು ದಾಖಲಿಸ್ತಾ ಇದ್ರೆ ನಂಬಗೆಯ ಕ್ಯಾಚ್ ಕಾಯಿಸ್ತಾ ಇದೆ. ಸಂತು ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ ಮಿಡ್ ವಿಕೆಟ್ ಆದಲ್ಲಿ. ಮೊದಲ ಚೆಂಡಿಗೆ ಒಂದು ಜೀವದಾನ ಪಡ್ಕೊಂಡ್ರು. 2ನೇ ಚೆಂಡಿಗೆ ಸಿದ್ಧಾರ್ಥ್ ಸ್ವತಃ ಇಲ್ಲಿ ಕ್ಯಾಚ್ ಅನ್ನ ನೀಡುವ ಮುಖ್ಯವಾಗಿ ಪಂದ್ಯಾಟದ ವೀಕ್ಷಣೆಗೆ ವಾಪಸ್ ಸಾತಿ. ಬ್ರೇಕ್ ಥ್ರೂ ಬೌಲರ್ ನವೀನ್ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪ್ರಮುಖ 2 ವಿಕೆಟ್ಸ್ ಅನ್ನ ಪಡಿತಾ ಇದ್ದಾರೆ. ಸಿದ್ಧಾರ್ಥ್ ಮತ್ತು ರಾಹುಲ್ ನ ವಿಕೆಟ್ ಅನ್ನ ಪಡಿತಾ ಇದ್ದಾರೆ. ಜಯದೇವ್ ಹೊಸ ಬ್ಯಾಟರ್. ಫಸಿಯುಲ್ಲಾ ಹೊಸ ಬೌಲರ್. ಈ ಭಾಗದ ಓರ್ವ ಹೆಮ್ಮೆಯ ಹಿರಿಯ ಬೌಲರ್ ಕೂಡ ನಂಬುಗೆಸ್ಗಾರಿಕೆ ಕೂಡ. ಚೆಂಡಿಗೆ ಬಹುತೇಕವಾಗಿ ಲೆಗ್ ಕಟರ್ ಮತ್ತು ಆಫ್ ಕಟರ್ ನ ದಾಳಿಯನ್ನು ಸಂಘಟಿಸುವಂತ ಬೌಲರ್ ಇವಾಗ 3ನೇ ಓವರ್ಗಾಗಿ. ಬಹಳ ಉತ್ತಮತೆ ಎಸೆತ. ಇಲ್ಲಿ ವೈಡ್ ಬಾಲ್. ಮೊದಲ ಚೆಂಡು ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉಚಿತಗಳ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟಾರೆ ಮೊತ್ತವು ಕೂಡ 9ಕ್ಕೆ ತಲುಪ್ತಾ ಇದೆ. 9 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. 18ಕ್ಕೆ 46. 18 ಎಸೆತಗಳ ಮುಂದೆ 46ರ ಪಂದ್ಯಾಟ ಬಾಕಿ ಉಳಿತಾ ಇದೆ. ಫಸೇ ಬೆಟ್ಟಿದ ಚೆಂಡು ಇವಾಗ ಸ್ಕ್ವೇರ್ ಲೆಗ್ ಹಾದಿಯಲ್ಲಿ ಹೈ ಲೆಫ್ಟ್ ಹ್ಯಾಂಡ್ ಹೊಡೆತ. ನೋಮಾನ್ಸ್ ಲ್ಯಾಂಡ್ ಅಲ್ಲಿ ಚೆಂಡು ಬೀಳ್ತಾ ಇದೆ. ಪ್ರಯತ್ನಗಳ ನಡುವೆ ಮತ್ತೆ ಯಶಸ್ವಿನ ಅವಳಿ ರೂಪದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತವು ಕೂಡ ದಶಕದ ಹಂಚಿದ ಪೂರೈಕೆಯಲ್ಲಿ 11 ಓಟವನ್ನು ತಲುಪ್ತಾ ಇದೆ. 2 ಓಟಗಳಿಗೆ ಫಸ್ಟ್ ಅವಕಾಶವನ್ನು ಮಾಡಿಕೊಟ್ರು. ಬೇರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್ ನೇರವಾಗಿ ಬಸ್ ಸ್ಟ್ಯಾಂಡ್ ಗೆ ಚಲಿಸ್ತಾ ಇದೆ. ಔಟ್ ಆಫ್ ಪಾರ್ಕ್. ಇಲ್ಲಿ ಚೆಂಡು 6ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ ಆಟಗಾರ ಮಧು. 6ರ ಬಳಿಕ ತಂಡದ ಒಟ್ಟಾರೆ ಮೊತ್ತವು ಕೂಡ 17ಕ್ಕೆ ತಲುಪ್ತಾ ಇದೆ. ಇಲ್ಲಿ ಹೋರಾಟವನ್ನು ನಡೆಸುವ ಪ್ರಯತ್ನದಲ್ಲಿ ಮಧು ದಾಂಡನ ಬೀಸ್ತಾ ಇದ್ದಾರೆ. ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಸುಬೈದ ಟೈಗರ್ಸ್ ನ ಪರವಾಗಿ. ಜಯಕ್ಕಾಗಿ ಇವಾಗ 16 ಎಸೆತಗಳ ಮುಂದೆ 38 ಓಟಗಳು ಬರಬೇಕಾಗ್ತದೆ. 38ರ ಅವಶ್ಯಕತೆ.
ಮತ್ತೆ ಭರವಸೆ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೈಲಾಗ ಹಾದಿಯಲ್ಲಿ ಕ್ಯಾಚ್ ಪಡೆಯುವಂತ ಅವಕಾಶ. ಚೆಂಡೋದತ್ತಲೇ ಸೀಮಾರೇಖೆ ಹೊರ ಭಾಗದಲ್ಲಿ 6 ಓಟಗಳ ಸೇರ್ಪಡೆ. 6 ಬಿಗ್ 8 ಅನ್ನು ದಾಖಲಿಸ್ತಾ ಇದ್ದಾರೆ ಬ್ಯಾಟರ್. ಇಲ್ಲಿ ನಂಬುಗೆ ಒಂದು ಪಂದ್ಯಾಟವನ್ನು ಮಧು ತೋರ್ಪಡಿಸ್ತಾ ಇದ್ದಾರೆ. ಬಹುತೇಕವಾಗಿ ದಂಡಿಸಿಕೊಳ್ತಾ ಇದ್ದಾರೆ. ಇವಾಗ ಎಸ್ಗಾರಿಕೆಯಲ್ಲಿ ಫಸಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 23ಕ್ಕೆ ತಲುಪ್ತಾ ಇದೆ. ಇಲ್ಲಿ ಲೆಗ್ ಕಟರ್ ಮತ್ತು ಆಫ್ ಕಟರ್ ನ ಪ್ರಯತ್ನ ಯಶಸ್ವಿಯನ್ನು ಸಾಗ್ತಾ ಇಲ್ಲ. ಇಲ್ಲಿ ದಂಡನೆಗೆ ಒಳಗಾಗ್ತಾ ಇದ್ದಾರೆ. 23ರಲ್ಲಿ ಪಂದ್ಯಾಟ. 4ನೇ ಸೆತ ಮತ್ತೆ ಭರ್ಜರಿ ಬಿಸುವ ಪ್ರಯತ್ನ. ಕ್ಯಾಚ್ ಕಾಲ್ ಬರ್ತಾ ಇದೆ. ಇವಾಗ ಏಟಿಗೆ ಎದುರೇಟನ್ನು ನೀಡ್ತಾ ಇದ್ದಾರೆ ಬೌಲರ್ ಫಸಿ. ಬೆರೋಸಿದ ಅವಳಿ ಸಿಕ್ಸರ್ ದಾಖಲಿಸಿದ ಮಧುರ ವಿಕೆಟ್ಸ್ ಅನ್ನೇ ಪಡ್ಕೊಳ್ತಾ ಇದ್ದಾರೆ. 23ಕ್ಕೆ 3ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಸುಬೇದಾರ್ ಟೈಗರ್ಸ್. ಅಂತಿಮ 14 ಎಸೆತಗಳ ಮುಂದೆ ಜಯಕ್ಕಾಗಿ 32 ಓಟಗಳು ಬರಬೇಕಾಗ್ತದೆ. ಪವನ್ ಹೊಸ ಬ್ಯಾಟರ್, ಆದಷ್ಟು ಬೇಗ ಫೀಲ್ಡಿಂಗ್ ಮುಂದುವರಿಸಿಕೊಳ್ಳಿ. ಹೊಸ ಬ್ಯಾಟರ್ ಇವಾಗ ಸ್ಟ್ರೈಕರ್ ನ ಪಡ್ಕೊಳ್ಬೇಕಾಗ್ತದೆ ಪವನ್. 3ನೇ ಓವರ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ಅಂತಿಮ 14ಕ್ಕೆ 32. ಕ್ಷೇತ್ರ ಪಾಲಕರ ಇವಾಗ ಬದಲಾವಣೆನ ಕಾಣುತ್ತಾ ಇದೆ. ಪ್ರಯತ್ನವನ್ನ ಶಾರ್ಟ್ ಪಾಯಿಂಟ್ ಹಂತದಲ್ಲಿ ಇವಾಗ ಒಂದು ಓಟದ ಸೇರ್ಪಡೆ ಮಾತ್ರ ಅಂಕಪಟ್ಟಿಯನ್ನು ಆವರಿಸಿಕೊಳ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿನ ಹಾದಿಯಲ್ಲಿ ಪವನ್ ಇವಾಗ ಸ್ಟ್ರೈಕರ್ ಕೂಡ ಬದಲಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿ. ಜಾಯ್ದಾವ್ ಮತ್ತೆ ಆರಂಭಿಕ ಸ್ಟ್ರೈಕರ್ ನ ಪಂದ್ಯಾಟದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಚೆಂಡು ಫಸಿ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಫಸೆ ಎಸೆದಿಗೆ ಅಂತಿಮ ಚೆಂಡು ಡಾಟ್ ಬಾಲ್. ಒಟ್ಟಾರೆ ಓವರ್ ನ ಹಾದಿಯಲ್ಲಿ 14 ಓಟಗಳಿಗೆ 16 ಓಟಗಳಿಗೆ ಅವಕಾಶವನ್ನು ಫಸಿ ಮಾಡಿಕೊಟ್ರು. 18 ಚೆಂಡುಗಳ ಬಳಿಕ ಸುಬೇದಾರ್ ಟೈಗರ್ಸ್ ತಂಡ 24ಕ್ಕೆ 3 ವಿಕೆಟ್ ನಷ್ಟದ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 12 ಎಸೆತ ಜಯಕ್ಕಾಗಿ 31 ಅವಶ್ಯಕತೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಎಸ್ಗಾರಿಕೆಯಲ್ಲಿ ಮತ್ತೆ ಕೂಡ ನವೀನ್ ವೈಯಕ್ತಿಕ 2ನೇ ಓವರ್ನ ಮುಂದುವರಿಸ್ತಾ ಇದ್ದಾರೆ. ಪಂದ್ಯ ಕುಡ್ದ 4ನೇ ಓವರ್ಗಾಗಿ ನವೀನ್ ಇವಾಗ ಎಸ್ಗಾರಿಕೆಯಲ್ಲಿ. ಕಳೆದ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು 2 ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ನವೀನ್ ಇವಾಗ 4ನೇ ಓವರ್ಗಾಗಿ. ಪವನ್ಗೆ ಬೆಟ್ಟಿರ್ತಕ್ಕಂಥ ಚೆಂಡು ನೇರವಾಗಿ ಓಟದ ಹಿಂಬದಿಯ ಪಾಲಕರ ಕೈ ಸೇರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಮತ್ತೆ ಕಡಿವಾಣವನ್ನು ತೋರ್ಪಡಿಸುವ ಪ್ರಯತ್ನದ ಲೆಕ್ಕಾಚಾರ. ಇಲ್ಲಿ ನವೀನ್ ಮುಂದುವರಿಸ್ತಾ ಇದ್ದಾರೆ. FCC ಪರವಾಗಿ ನಂಬುಗೆ ಅಸ್ತ್ರವು ಕೂಡ. ಚೆಕ್ 25ಕ್ಕೆ ತಲುಪ್ತಾ ಇದೆ. 25 ಕಂಪ್ಲೀಟ್.
ಇಲ್ಲಿ ಮತ್ತೆ ಎಕ್ಸಾಸ್ಗೆ ನವೀನ ಅವಕಾಶವನ್ನ ಬ್ಯಾಕ್ ಟು ಬ್ಯಾಕ್ ಆಗಿ ಮಾಡಿಕೊಡ್ತಾ ಇದ್ದಾರೆ. ಉಚಿತದ ಸಂಪರ್ಕದ ಮುಖೇನವಾಗಿ ತಂಡದ ಒಟ್ಟುವಾರಿ ಮೊತ್ತ 26ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹುತೇಕವಾಗಿ ಕ್ರಿಕೆಟ್ ಅಭಿಮಾನಿ ದೇವರುಗಳು ಕೂಡ ದಿನದ ಅಂತಿಮ ಹಂತದಲ್ಲಿ ವೀಕ್ಷಣೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಬ್ಯಾಟ್ ಬಾಲ್ ನೇರದ ಚೆಂಡು ಇವಾಗ ತಿರುವನ್ನ ಪಡ್ಕೊಳ್ತಾ ಇದೆ. ಉಚಿತ ಓಟಗಳು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ಕಾಣ್ತಾ ಇದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ ಇಲ್ಲಿ ಮತ್ತೆ ವಿಕೆಟ್ಸ್ ಪತನ. ನವೀನ್ ಬಹುತೇಕವಾಗಿ ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಮತ್ತೆ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. 27ಕ್ಕೆ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಸುಮಂತ ಟೈಗರ್ಸ್. ನಂಬುಗೆ ಅಸ್ತ್ರಗಳು ಇಲ್ಲಿ ನಂಬುಗೆಯನ್ನು ತೋರ್ಪಡಿಸ್ತಾ ಹೊಸ ಆಟಗಾರ, ಹೊಸ ಬ್ಯಾಟರ್. ಪ್ರಸನ್ನ ಹೊಸ ಆಟಗಾರ. ಪ್ರಸನ್ನ ಇಲ್ಲಿ ಆರಂಭಿಕ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬೇಸೊಂದ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಕೂಡ ನವೀನ್ ಇಲ್ಲಿ ಡಾಟ್ ಬಾಲ್ ಅನ್ನ 3ನೇ ಚೆಂಡಿನ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. ಮುಕ್ತಾಯ ಇಲ್ಲಿ ಬಾಕಿ ಉಳಿತಾ ಇದೆ. 9 ಚೆಂಡು 28ರ ಅವಶ್ಯಕತೆ. ಬೇರೋಸಾಗಿ ಬೀಸೋದ ಪ್ರಯತ್ನ ಸ್ಕೈಲಾಗ್ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆ ಸಸ್ಯನ ಕಂಡುಕೊಳ್ತಾ ಇದೆ. ಓಟುಗಳಿಗೆ 1ರ ಅವಕಾಶವನ್ನು ಮಾತ್ರ ಮಾಡಿಕೊಟ್ರು. 4ನೇ ಚೆಂಡಿಗೆ 1ರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟುವಾರಿ ಮೊತ್ತ 28ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಸುಬೇದಾರ್ ಟೈಗರ್ಸ್ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಎಕ್ಸ್ಟ್ರಾಸ್ ಓಟುಗಳು ಪಂದ್ಯ ಕುಡಿದ 4ನೆಯ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವೈಡ್ ಬಾಲ್. ಬೇಸದ ಪ್ರಯತ್ನಗಳು ಡಿಪೆಕ್ಸ್ಟ್ರಾ ಕಬಾಸ ಹಾದಿಯಲ್ಲಿ ಕೂಡ ಇವಾಗ ಸುಂದರ ತಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಇಲ್ಲಿ ನೋ ಬಾಲ್. ಅತಿಕ್ರಮ ಹೆಚ್ಚುವರಿ ಓಟಗಳಿಗೆ ಸೂಚನೆ ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾಸ್ ಮೇಲೆ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ನವೀನ್ ಮಾಡಿಕೊಟ್ಟು ಇವಾಗ ನೋ ಬಾಲ್ ಪ್ಲಸ್ 1 ಓಟ. ಓಟಗಳಿಗೆ 31. ಜಯಕ್ಕಾಗಿ 8ರ ಮುಂದೆ 24 ಫ್ರೀ ಅವಕಾಶ. ಫ್ರೀಡ್ ಚೆಂಡು ಇಲ್ಲಿ ಮತ್ತೆ ವೈಡ್ ಬಾಲ್. ಎಕ್ಸ್ಟ್ರಾಸ್ ಮೇಲೆ ಎಕ್ಸ್ಟ್ರಾಸ್. ನಂಬುಗೆಯನ್ನು ತೋರ್ಪಡಿಸ್ತಾ ಇಲ್ಲ. ಉಚಿತಗಳ ಮೇಲೆ ಉಚಿತಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬೇಸದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಓಟುಗಳ ಸಂಖ್ಯೆಯು ಕೂಡ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಫ್ರೀಡ್ ಚೆಂಡಿನ ಹಾದಿಯಲ್ಲಿ ಕೇವಲ 1ರ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಓಟರ್ಗಳಿಗೆ 33ಕ್ಕೆ ತಲುಪ್ತಾ ಇದೆ. 3 ಕಂಪ್ಲೀಟ್. ಅಂತಿಮ 7 ಸೆತ 22 ಓಟಗಳು ಬರಬೇಕಾಗ್ತದೆ. ಬಹುಶಃ 6 ಅನ್ನು ದಾಖಲಿಸಿದ್ರು ಕೂಡ ಪಂದ್ಯ ಮತ್ತೆ ತಿರುವು ಮರುವನ್ನ ಕಾಣುತ್ತೆ. ಅಂತಿಮ ಸೆತ ಡಾಟ್ ಬಾಲ್. ಇಲ್ಲಿ 4 ಓವರ್ಗಳ ಮುಕ್ತಾಯವನ್ನ ಪಡ್ಕೊಳ್ತಾ ಇದೆ. ಇವಾಗ ನೋ ಬಾಲ್. ಅತಿಕ್ರಮಗಳ ಸೂಚನೆಗಳು ರವಾನಿಸಿಕೊಳ್ತಾ ಇದ್ರೆ ತೀರ್ಪುಗಾರರ ಪೀಠು. ಇವಾಗ ಮತ್ತೆ ಫ್ರೀ ಅವಕಾಶ. ಇವಾಗ ಓಟುಗಳ ಸಂಖ್ಯೆ ಪೂರೈಸುವ ಪ್ರಯತ್ನವನ್ನು ಕಾಣ್ತಾ ಇದೆ. 1 2 ಅದೇ ರೀತಿ ಇದೀಗಾಗಲೇ ಆಗಮಿಸಿರ್ತಕ್ಕಂಥ ಈ ಪಂದ್ಯಾಕೂಟದ ಮುಖ್ಯ ಆಯೋಜಕ ಪೀಠವನ್ನು ಕಂಡಿರ್ತಕ್ಕಂಥ ಆನಂದ್ ಭಗೀರಥ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೆ ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಇಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ 37 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿನೂ 6 ಚೆಂಡು 18 ಓಟಗಳು ಬರಬೇಕಾಗ್ತದೆ. ಸುಲಭದ ಲೆಕ್ಕಾಚಾರ, 3 ಸಿಕ್ಸರ್ನ ಪಂದ್ಯಾಟ, 6ಕ್ಕೆ 18. ನವೀನ್ ರವರು 12 ಚೆಂಡುಗಳಲ್ಲಿ 14 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು 3 ಪ್ರಮುಖ ಹುದ್ದೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೊನೆಯ ಹಾದಿ ತಲುಪ್ತಾ ಇದೆ. ಜಯರಾಜ್ ಜಯಸ್ ಗಾರಿಕೆಲಿ ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕು. ಸಮಯ ವರ್ತವನ್ನ ಕಾಣುವಂತಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಇನ್ನೂ ಕೂಡ ಪಂದ್ಯಾಟ ಇಲ್ಲಿ ಬಾಕಿ ಉಳಿತಾ ಇದೆ. ಪದೇ ಪದೇ ನೀವು ಈ ತಪ್ಪನ್ನ ಮಾಡಬೇಡಿ. 6ಕ್ಕೆ 18 ಸುಲಭ ಲೆಕ್ಕಾಚಾರ. ಕೇವಲ 6ರ ಮುಂದೆ 3 ಸಿಕ್ಸರ್. ಅಡ್ಡ ಬೀಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಲುಪುಕೆಲವಾಗಿ ಫ್ಲಾಟ್ ಮ್ಯಾಕ್ಸಿಮಮ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಜಯದೇವ್ ದಾಳಿನ ಚಿಮ್ಮಿತಕ್ಕಂತ ಪರ್ಫೆಕ್ಟ್ ಫ್ಲಾಟ್ ಮ್ಯಾಕ್ಸಿಮಮ್ ಶಾಟ್ ಅನ್ನ ಅಡ್ಡ ಬೀಸುವ ಮುಖ್ಯವಾಗಿ ದಾಖಲಿಸಿದ್ರು. ಇಲ್ಲಿ ಸಿಕ್ಸರ್ ರೂಪವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ 5 ಚೆಂಡು ಬಾಕಿ. ಜಯಕ್ಕಾಗಿ ಕೇವಲ 2 ಸಿಕ್ಸರ್ ಅಥವಾ 3 ಬೌಂಡ್ರಿಯೂ ಕೂಡ. ಬೇರೋಸಾಗಿ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ರೆ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಇವಾಗ 2ನೇ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ನಾಲ್ಕಕ್ಕೆ 12 2 ಸಿಕ್ಸರ್ಗಳ ಪಂದ್ಯಾಟ ತೂಗಿಯನ್ನ ಕಾಣುತ್ತಾ ಇದೆ. 3ನೇ ಸೆತ ಮತ್ತೆ ಬಿರುಸಿನ ಒಂದು ಅಡ್ಡ ಬೀಸುವ ಪ್ರಯತ್ನದಲ್ಲೂ ಲೆಗ್ ಲೈನ್ಸ್ ಅನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇವಾಗ ಡಾಟ್ ಬಾಲ್ ಮುಖೇನವಾಗಿ ಕಾಣ್ತಾ ಇದ್ರೆ ಮೊದಲ ಸೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ ಆಟಗಾರ ಇವಾಗ ಸತತ 2 ಡಾಟ್ ಬಾಲ್ ಅನ್ನ ಕಾಣ್ತಾ ಇದ್ದಾರೆ. ಜಯದೇವ್ 3ಕ್ಕೆ 12 ಬೇರೋಸಾಗಿ ಬೀಸೋದ ಪ್ರಯತ್ನ. ಇಲ್ಲಿ ಕ್ಯಾಚ್ ಕಾಲ್ ಬರ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಸಂತು. ಇಲ್ಲಿ ಹುದ್ದರಿ ಆಘಾತ. 5ರ ವಿಕೆಟ್ಸ್ ಅನ್ನ ಸುಬೇದಾರ್ ಟೈಗರ್ಸ್ ಕಳ್ಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡು ಜಯಕ್ಕಾಗಿ 2 ಚೆಂಡುಗಳ ಮುಂದೆ 2 ಸಿಕ್ಸರ್ಗಳು ಬರಬೇಕಾಗ್ತದೆ. ಚಂದನ್ ಹೊಸಾಟ್ಗಾರ ಅಂಕಣ ಒಳಭಾಗದ 8 ಪಡಿತಾ ಇದ್ದಾರೆ. 2 ಚೆಂಡಿನ ಮುಂದೆ 2 ಸಿಕ್ಸರ್ ದಾಖಲಿಸಿದ್ರೆ ಚಂದನ್ ಈ ಪಂದ್ಯ ಕೊಡ್ದ ಹೀರೋ ಆಗುವಂತೆಲ್ಲ ನಿರೀಕ್ಷೆಗಳು ಕೂಡ. 2ಕ್ಕೆ 12 ಬಹಳಷ್ಟು ಯಶಸ್ವಿಯ ಪಂದ್ಯಾಕೂಟ ಭಗೀರಥ ಪ್ರೀಮಿಯರ್ ಲೀಗ್ 2026. ಬಹಳಷ್ಟು ಉತ್ತಮ ಹೆಸರವನ್ನ ಕಾಣ್ತಾ ಇದೆ. ಡಾಟ್ ಬಾಲ್ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಕೊನೆಯ ಚೆಂಡು ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದ್ರೆ ಪಂದ್ಯಾಟ ಇವಾಗ FCCಯ ಪರವಾಗಿ ಸಾಗ್ತಾ ಇದೆ. ಕೊನೆಯ ಸೆತ ನೇರದ ಪ್ರಯತ್ನ ಮುಂದುವರಿತಾ ಇದ್ರೆ ಓಟಗಳು ಬರ್ತಾ ಇಲ್ಲ. ಇಲ್ಲಿ ಭರ್ಜರಿ ಒಂದು ಹಾದಿಯ 17 ಓಟಗಳ ಜಯ 11 ಓಟಗಳ ಜಯವನ್ನು ದಾಖಲಿಸ್ತಾ ಇದ್ದಾರೆ FCC. ಭಗೀರಥ ಪ್ರೀಮಿಯರ್ ಲೀಗ್ ನ ಪಂದ್ಯಾಟ ಬಹಳಷ್ಟು ಚುರುಕನ್ನು ಕಂಡುಕೊಳ್ತಾ ಇದೆ. 4ನೇ ಆವೃತ್ತಿಯಲ್ಲೂ ಕೂಡ ಇವಾಗ 7 ಪಂದ್ಯಾಟ ಮುಕ್ತಾಯವನ್ನ ಕಾಣ್ತಾ ಇದೆ. 8ನೇ ಪಂದ್ಯಾಟಗಾಗಿ PRK ಸೋಲ್ಜರ್ಸ್ ಮತ್ತು PRK ಟೈಗರ್ಸ್ 2 ತಂಡಗಳು ಕೂಡ ಮುಖಾಮುಖಿ ಹಂತದಲ್ಲಿ ಸಿದ್ಧತೆಯನ್ನು ಕಾಣಬೇಕಾಗ್ತದೆ.